ನಾವು ಎಂತ ಬೇಕಾದ್ರೆ ಇಲ್ಲಿ ಮುಂದೆ ಕಾಜರಹಳ್ಳಿಯ ಕಾನನದಲ್ಲಿ ಕಾಯುವ ದೇವಿ ವನದುರ್ಗೆ ಕಾಜರಹಳ್ಳಿ ಕದಾ ಮಹಿಮೆಯ ತಾಯಿ ಕಾರಣಿ ಕಷ್ಟವ ನೀಗಿಸೆ ದಯ ತೋರಿ ಕಾಜರಹಳ್ಳಿಯ ಕಾನನದಲ್ಲಿ ಕೂಳದೈತ್ಯರನ್ನು ಸೀಳಿದ ಕಾಳಿ ಶೂಲಧಾರಿಣಿ ಓಂಕಾರಿ ಪೂಜನೇತೆ ಮಹಾಮಾಯಿ ಶೂಲಧಾರಿ ಮಹಾಮಾಯಿ ಶೂಲಧಾರಿಣಿ ಓಂಕಾರಿ ದುರ್ಗೆ ಕಾಜರಹಳ್ಳಿಯ ಕಾನನದಲ್ಲಿ ವಿಘ್ನದ್ವಾಂತ ನಿವಾರಣೈಕ ತರಣಿ ಯಾಳಗುಲು ಪ್ರಮತ್ತ ಗರುಡು ವಿಘ್ನೇಪ ಪಂಚಾನನ ಪ್ರಚಂಡ ಪವನ ವಿಘ್ನೇಶ್ವರಪ್ಪ ತುಮಾ
ಪಾವನ ಶರೀರ ಪುಣ್ಯೋದಯನ ಕವಿಗಳ ಸಮ್ಮನಿಗೆ ಬಲವೊಂದು ವರ್ಣಿಸುವನೇ ಕಥಾಮೃತ ನಾಡ ನುಡಿಯು ಕಲೆ ಕಾವ್ಯದ ಬೆಡಗನು ಬೆಳಗುವ ಕೈದೀಪ ನಾಡ ನುಡಿಯು ಕಲೆ ಕಾವ್ಯದ ಬೆಡಗನು ಬೆಳಗುವ ಕೈದೀಪ ಸೈದೈ ತತ್ತಿನೋಧೆ ತತ್ತಿನ ತೋಧೆ ತತ್ತಿನ ಇದು ನಾವು ನಂಬಿಕೊಂಡಿರುವಂತಹ ಮಾತು. ಈ ಬಿಲ್ಗುಡುಪಿ ನಾಡಿನ ಅಧಿಕಾರಿಯಾಗಿ ಮಿಥುನ ನಾಮಕನಾಗಿರುವಂತಹ ನಾನು ಒಟ್ಟೋಲಗವನ್ನು ಕೊಡುವ ಸಮಯದಲ್ಲಿ ಹಾಗಾಗಿ ನಮ್ಮ ಜೊತೆಯಾಗಿ ಬರುವುದು ಸೈನಿಕರು ಅಂತ ಕೇಳಿದ್ರೆ ಖಂಡಿತಕ್ಕಲ್ಲ. ಸೈನಿಕರಾದರೂ ಅವರು ಹಿಡಿದು ಬರುವಂಥದ್ದು ಸೇನೆಯನ್ನು ಯಾಕೆ ಊರಿನ ಆಶೆಯನ್ನ ನೀನು ಮರೆಯಬೇಕು. ಇನ್ನು ಪುರ ಎಲ್ಲಿ ಯಾವ ಊರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಅದನ್ನೆಲ್ಲ ಕೇಳುವಂತಹ ಪ್ರಮೇಯ ಇಲ್ಲವೇ ಇಲ್ಲ. ಹೇಳಬೇಕಾಗುವುದು ಹಸಿದಾದವನಿಗೆ ಎದುರುಗಡೆ ಊಟ ಇದ್ರೆ ಯಾರ ಮನೆಗಾದ್ರಿ ನಿಮ್ಮ ತಂಡವನ್ನು ನೀವು ಸೇರಿಸಿಕೊಳ್ತೀರಿ ಅಂತಾದ್ರೆ ಅಂದ್ರೆ ನಿಮ್ಮ ಹಾಗೆ ನಾವು ಬದುಕಬೇಕು ಅಂತ ಖಂಡಿತವಾಗಿ ಒಂದು ಕೆಲಸ ಮಾಡು. ಆಕ್ಷೇಪ ಇಲ್ಲ. ನಿಮ್ಮ ತಂಡವನ್ನು ಸೇರುವುದಕ್ಕೆ ನಾವು ಸಿದ್ಧರಿದ್ದೇವೆ. ಒಳ್ಳೆದಾಯ್ತು. ಮಲ್ಲು ಮಾಡುವ ನಾರಿ ಜಾಮಿಯನ್ನು ಕೈತರು ಮಲ್ಲು ಮಾಡುವ ನಾರಿ ಮಲ್ಲು ಮಾಡುವ ನಾರಿ
ಮಳ್ಳು ಮಾಡುವೆ ಮಾರಿ ಜಾಣೆ ಎಂಬುದು ಅರಿತರು ಮೊಸಲರೆದು ರಕ್ತ ಸೂಸುವುದ ಕಾರುತ್ತ ಸುದತಿ ಅತಿ ಮಸಕ ಬೇಗನುತ್ತ ಕನಿಕರಿಸಿ ಶುಶ್ರೂಷೆ ಬೈದಳ ಗುಣವತಿಯೋ ಅವರೇನೋ ಕಟುಕರಾಗಿ ಆ ರೀತಿ ಕಾಠಿಣ್ಯವನ್ನು ತೋರಿಸಿದ್ರೆ ಸಾತ್ವಿಕರಾದಂತ ನಾವು ಅವರ ಹಾಗೆ ವ್ಯವಹರಿಸಿದ್ರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಇದೆ? ಅರ್ಥ ಆಗ್ಬೇಕಲ್ಲ ಅವರಿಗೆಲ್ಲ ನಮ್ಮ ಭಾಷೆ. ಅವರಿಗೊಂದು ಅವಕಾಶ ಕೊಡೋಣ, ಅವರಿಗೆ ಬದಲಾಗಬೇಕು, ಅವರು ನಮ್ಮಂತೆ ವಿದ್ಯಾವಂತರಾಗಬೇಕು ಎನ್ನುವುದೇ ನನ್ನ ಆಸೆ. ಇಷ್ಟು ನೀನು ಶುಶ್ರೂಷೆಯನ್ನ ಮಾಡಿದ್ರು ಒಂದು ಧನ್ಯತೆಯ ಭಾವ ಇಲ್ಲ ಅವರಿಗೆ. ಕೊರಡು ಕೊನರಿತು ಕೊರಡು ಕೊನರಿತು ಗಂಧ ಸ್ಫುರಿಸಿ ಗಮಿಸಿತು ಅಲೆಯ ಹೃದಯದೊಳಗೆ ಪ್ರೀತಿಯೊಲತೆ ಚಿಮ್ಮೆ ಪ್ರೀತಿಯೊಲತೆ ಚಿಮ್ಮೆ ಸರಸಿಯಾಗಿತು ಅರಳಿ ತಲ್ಲಿ ಸೇಗವೆನುವ ಪರಮ ಪಂಕಜ ಯಾವ ಜನುಮದ ನಂಟು ಸೋದರಿ ಯಾವ ಜನುಮದ ನಂಟು ಬಾಲ ಉಂಟು. ಇವತ್ತಿನ ಮಟ್ಟಿಗೆ ಹಾಗಾಗ್ತದೆ. ಹೇಳ್ತಾ ಹೋಗುವುದು ಅವರ ನೆನಪಾಗುದಿಲ್ಲ ಎಂತ ಹೇಳ್ಬೇಕು ಅಂತ ಹೇಳಿ ಮತ್ತೊಬ್ಬ ಇಚ್ಚಿದ್ರೆ ಹೇಳಿದ್ಮೇಲೆ ಅದೇ ಅಂತ ಹೇಳ್ಬೇಕು. ಆ ಕುರಿತಾಗಿ ನನಗೆ ಧೈರ್ಯ ಉಂಟು. ಯಾಕೆ ನನ್ನೊಟ್ಟಿಗಿರುವ ನೀಯಲ್ಲ. ನನಗೆ ನೆನಪಿಟ್ಟಿದ್ರೆ ಇಲ್ಲಪ್ಪ, ನೆನಪಿನ ಶಕ್ತಿಗೆ ಮತ್ತೊಂದು ಉದಾಹರಣೆ ಬೇಕು ಅಂತಾದ್ರೆ ಸದ್ಯಕ್ಕೆ ನಂಬಲ್ಲಿ ನೀನೆ. ಒಂದು 25 ವರ್ಷದ ಕಥೆ ಹೇಳ್ತೇನೆ. ಅದಕ್ಕೆ ಬೇಕಾದ್ರೆ ಕೊಡು ಬಂದ ಇವತ್ತಲ್ಲ. ಬೇಗ ಅಂತ ಅಲ್ವಾ? ಮತ್ತೆ ನೀ ಯಾವಾಗಲೂ ಇಲ್ಲಿ ಇರಬೇಕು, ಕಾಣ್ತಾ ಇರಬೇಕು ಎನ್ನುವುದೇ ನಮ್ಮ ಆಸೆ. ನಿಜವಾಗಿ ನಿರೀಕ್ಷೆಯ ಜನ ನೀನೆ ಅಲ್ಲ. ಹೌದು, ಅಂದವರಿಗೂ ಅಡ್ಡ ಉಂಟು ನಾವು ಬೆಳೆದವರೆಗೆ ಇರ್ಬೇಕು ಅಂತ. ಇರ್ಲಿ, ಅವ್ರಿಗೆ ಸಂತೋಷ ಆಗ್ತದೆ ಅಂತ ಆದ್ರೆ ಒಂದು ರಾತ್ರಿ ಅಂದ್ರೆ ಏನು, ಎಷ್ಟು ರಾತ್ರಿ ಬೇಕಾದ್ರೆ ಇರುವ ಖಂಡಿತವಾಗಿ ನನಗೆ ಆ ಭರವಸೆ ಉಂಟು. ಹಾಗಾಗಿಯೇ ನೀನು ನನ್ನೊಟ್ಟಿಗಿರಬೇಕು ಎನ್ನುವುದಾಗಿ ಭಾವಿಸಿದ್ದು. ಹೌದು. ಯಾಕೆ ಗೊತ್ತಾ? ಯಾಕೆ? ನಿನ್ನಲ್ಲಿ ನಾನು ಕಂಡದ್ದು ಸಾಧು, ಹೆಸರಿನಲ್ಲಿ ನೀನು ಕೋಕಿಲ, ನನ್ನ ಬದುಕೇ ನಿನ್ನಿಂದ ಕಿಲಕಿಲ. ಅದೇ ಹೇಳ್ತೀರಿ ಕೆಲವು ನಂಗೆ ನಗಳೆ ಅಷ್ಟೇ ಉಂಟು. ನೀವು ಅದನ್ನು ಒತ್ತು ಕೊಡ್ತಾ ಇದ್ದೆ. ಅದೆಲ್ಲ ಸಂತೋಷ ಪಡ್ಬೇಕಾ? ಏನ್ ಸಂತೋಷ ಪಡೋದು? ಇನ್ನು ಮುಂದೆ ಟೊಯ್ 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 ಅದನ್ನು ಶುರು ಮಾಡು. ಟೊಯ್ ಇಲ್ಲ ಬೇರೆ ಶುರು
ನೋಡು ಪುಯ್ ಪುಯ್ ಅಂತ ಹೇಳಿ ಗೆಳೆಯ ಅಂದ್ರೆ ಹೌದು ನಾನು ಸಾಧುವಾಗಿಯೇ ಇದ್ದವನು ಅದು ಇನ್ನೊಟ್ಟಿಗೆ ಸೇರಿದ ಮೇಲೆ ನನಗೆ ಗೊತ್ತಾಗಿ ಪ್ರಪಂಚ ಏನೆಂಬುದು ನೀನೇ ಹೇಳಿಕೊಟ್ಟಿದ್ದೀಯ. ಈಗ ನೀನಾಗ್ಲಿಕ್ಕೆ ರಾಜಕುಮಾರ ಏನು ತಲೆ ಬಿಸಿ ಇಲ್ಲ. ನಮ್ಮ ಮನೆ ಬರ ನೋಡು, ನಮ್ಗೆ ಅಪ್ಪ ಅಮ್ಮ ಯಾರಂತಲೇ ಗೊತ್ತಿಲ್ಲ, ಅದು ಯಾರು ಹೇಳುವುದೂ ಇಲ್ಲ. ಅದು ಅನಿವಾರ್ಯತೆ ಇಲ್ಲ, ಅವಶ್ಯಕತೆ ಇಲ್ಲ. ಅದು ನಮ್ಮ ಸಾಲಿನವರಿಗೆ ಸಂಬಂಧ ಇಲ್ಲ. ಅದು ಯಾಕೆ ಗೊತ್ತಾ? ಅಪ್ಪ ಅಮ್ಮ ಯಾರು, ಊರೆಲ್ಲಿ, ಎಲ್ಲಿ ಬೆಳೆದವ, ಅದು ಇಲ್ವೇ ಇಲ್ಲ. ಇನ್ನು ಒಟ್ಟಿಗೆ ನಾನು ಹಾಗಂತ ನೀ ಬೇಕು. ಅಲ್ವಾ? ನನಗೆ ಎಲ್ಲ ವಾದ್ಯಾರು ನೀನಾಗಿದ್ದೀಯ, ಖಂಡಿತ ಸಂತೋಷ ಪಡ್ಬೇಕು. ನಾನು ಗುರುಮಠದಲ್ಲಿ ಇದ್ದಾಗ ನನ್ನೆಲ್ಲ ತಾತ್ಸಾರ ಮಾಡ್ತಾ ಇದ್ರು. ಅವ ಅನಾಥ ಅಂತ ಹೇಳಿ ನೀನ್ ಅದನ್ನ ಮಾಡ್ಲಿಲ್ಲ. ಅನಾಥ ಆದ್ರೂ ಸಹ ಹತ್ತಿರ ಕರೆದು ಒಂದೊಂದು ತಿಳ್ಕೊಂಡು ನನ್ನನ್ನು ಬೆಳೆಸಿದವ ನೀನು, ಹೊರಗಡೆ ಇಟ್ಕೊಂಡವ. ಆ ಮಟ್ಟ ಹೆಮ್ಮೆ ಆಗ್ತವ ನಿನ್ನ ಬಗ್ಗೆ. ಅದು ಹಾಗೆ ಹಿಮಾಲಯದಲ್ಲಿ ಒಂದು ಮೃಗ ಉಂಟದು. ಹೌದಾ? ಅದನ್ನ ಕಸ್ತೂರಿ ಮೃಗ ಅಂತ ಕರೆಯುವುದು. ಅದು ಎಲ್ಲಾ ಕಡೆ ಬೇಕು ಅಂದ್ರೆ ಸಿಗುವುದಲ್ಲ, ಸಿಗುದಿಲ್ಲ. ಕಂಡಾಗಿದೆ ಕಸ್ತೂರಿ ಮೃಗ ಅಂತ ಗೊತ್ತಾಗುವುದಿಲ್ಲ, ಪರಿಮಾಣದಲ್ಲಿ ಗೊತ್ತಾಗುವುದು. ಪರಿಮಾಣ ಬರ್ತಾ ಉಂಟ. ಒಂದು ಜಾತಿ ಕಸ್ತೂರಿ ಮೃಗ ಹಾಗೆ ಹಾಗೆ ಗೆಳೆಯ. ಮಂದಾರ ಗುರುಕುಲ ವಿದ್ಯಾಭ್ಯಾಸಕ್ಕಾಗಿ ನಾನು ಸೇರಿ ಕೆಲವು ಕಾಲವೇ ಕಳೆದು ಹೋಯ್ತು. ಆಯ್ತು. ಗುರುಗಳು ಹೇಳ್ತಾ ಇದ್ದಾರೆ, ನಿಮ್ಮ ವಿದ್ಯಾಭ್ಯಾಸ ಮುಗಿಯುವ ಹಂತದಲ್ಲಿದೆ ಎನ್ನುವುದಾಗಿ. ನನಗೊಂದು ಸಂತೋಷ ಆಯ್ತು, ಅಷ್ಟಿಷ್ಟ ಅಲ್ಲ. ಯಾವ ಸಸ್ತಮನಿಗೆ ಬೇಕಾ? ಹೌದು. ನಿಜವಾಗಿ ತುದೀ ಒಂದು ಪ್ರಮಾಣ ಪತ್ರ ಎನ್ನುವುದು ಇಲ್ಲ ಅಂತ ಆಗಿದ್ರೆ ನೀವು ಬರುವುದೇ ಇಲ್ಲ. ನನ್ನ ಅಪ್ರಾಣ ಬರುವಲ್ಲಿ ನಿನಗೊಂದು ಬೇಕು ಅಂತ ನೀ ಬಂದಿದ್ದೀಯ ಅಷ್ಟೇ. ಅದೆಲ್ಲ ನಿಮ್ಗೆಲ್ಲ ಸಮಸ್ಯೆ ಆಗುದಿಲ್ಲ. ನೀವು ದೊಡ್ಡವ್ರ ಮಕ್ಕಳು ನೋಡು, ನಿಮ್ಗೆಲ್ಲ ಅಷ್ಟು ಸಮಸ್ಯೆ ಆಗುದಿಲ್ಲ. ಆದ್ರೂ ಒಂದು ಅದು ಬೇಕು ಅಂತ ಕಂಡ್ರೆ ಮನೆಯಲ್ಲಿ ಕೂತ್ರು ಬರ್ತದೆ. ನಿಮ್ಗೆ ಮನೇಲಿ ಕೂತ್ರು ಬರ್ತದೆ, ಆದ್ರೆ ಅವ್ನು ಮನೆಯಲ್ಲೇ ಇದ್ದದ್ದು ಹೇಗೆ ಬಂತು ಅಂತ ಕೆಲವರು ಕೇಳುವುದಿಲ್ಲ. ಆ ಪ್ರಶ್ನೆ ಬರಬಾರದು ಅಂತ ನೀನು ಗುರುಮಠಕ್ಕೆ ಬಂದವ. ಹಾಗಾಗಿ ನಾವು ಏನು ಮಾಡಿದ್ದೇವೆ ಎನ್ನುವುದು ಗೊತ್ತಾಗಬೇಕು ಅಂತಿಲ್ಲ, ಇಷ್ಟು ವರ್ಷ ಕಲಿಯುವುದಕ್ಕಲ್ಲಿ ಇದ್ದಾರೆ ಎನ್ನುವುದು ಗೊತ್ತಾಗಬೇಕು. ಇಷ್ಟೇ ತರಗತಿಯಲ್ಲಿ ಹೋಗಿದ್ದಾವ ಅಂತ ಆಗ್ಬೇಕು. ಆಗ್ಬೇಕು. ತರಗತಿಯಲ್ಲಿ ಕೂತು ಏನು ಮಾಡಿದ ದೇವರಿಗೆ ಗೊತ್ತು. ಕೂದಿ ಬಿಡ, ಏನು ಮಾಡುವುದ, ಮಾಡ್ಲಿಕ್ಕೆ ಏನು ಉಂಟು? ಹೋದೇ ಒಂದು ಮುತ್ತಜ್ಜನ ಕಾಲದಿಂದ ಹೇಳ್ತಾ ಇರೋ ಪಾಠ ಈಗಲೇ ಈಗಲೂ ಅದೇ ಹೇಳುದಲ್ವ? ಹೌದು ಮಾರ. ಯಾವ ಸತ್ತಮನಿಗೆ ಬೇಕಾ? ಮತ್ತೆ ಬೇಕಾದದ್ದು ಯಾವುದು? ಬದುಕನ್ನು ಅನುಭವಿಸುವುದು. ನಿನ್ನೆ ಇದ್ದವರು ಇವತ್ತಿರುವುದಿಲ್ಲ, ಇಲ್ಲ ಇಲ್ಲ ಇಲ್ಲ, ಇವತ್ತಿದ್ದವರು ನಾಳೆ ಇರ್ತಾರೆ ಅಂತ ಹೇಳಿ ಪ್ರಪಂಚವೇ ಹಾಗೆ. ಬೇಡ. ಅದೆಷ್ಟೋ ವರ್ಷಗಳ ಪರ್ಯಂತರವಾಗಿ ಶ್ರೀಮಂತನಾಗಬೇಕು ಎನ್ನುವ ಕಾರಣಕ್ಕಾಗಿ ದುಡಿದು 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 4 ಅಂತಸ್ತಿನ ಮನೆಯನ್ನ ಕಟ್ಟಿ ಯಾವುದೋ ಒಂದು ಸಣ್ಣದು ಒಬ್ರಿಗೊಬ್ರಿಗೆ ಹರಡು ರೋಗ ಬಂತದು, ಯಾವುದೋ ದೇಶದ ಬಂತು ಅಂದ್ರೆ ಸಾಕು. ಹೌದಷ್ಟ ಕೆಲವರು ಕೇಳಿ ಹೋದ್ರು ಇದ್ದರು ಅಲ್ವಾ? ಬಂದು ಹೋಗುದಲ್ಲ, ಅದು ಕೇಳಿ ಹೋದವರು ಇದ್ರು. ನೋಡುವ ಅಂತರವಿರಲಿ ಅಂತ ನಮ್ಮಷ್ಟೇ ನಾವು ತಿರುಗಾಡಬೇಕು. ಹೌದು. ಹಾಗಾಗಿ ಹಾಗಾಗಬಾರ್ದು. ಅಂತದ್ದರ ಪರಿಸ್ಥಿತಿ ಬರುವುದರ ಒಳಗೆ ಬದುಕನ್ನು ನಾವು ಸರಿಯಾಗಿ ಅನುಸರಿಸಬೇಕು ಅಲ್ವಾ? ನೋಡು, ಹುಡ್ತಾರೆ, ಬದುಕ್ತಾರೆ, ಸಾಯ್ತಾರೆ ಅಂತಾಗಬಾರ್ದು. ಇಷ್ಟಷ್ಟು ದಿವಸ ಏನೇನು ಉಂಟು ಅದನ್ನೆಲ್ಲ ಅನುಭವಿಸಬೇಕು. ಅದೇನು ಹಾಗೆ ಮಾಡು. ಹಾಗಾಗಿ ನಾನು ಮುಂದೆ ಕೂತ್ಕೊಳ್ಳಿಕ್ಕೆ ಹೋಗ್ಲೇ ಇಲ್ಲ, ಹಿಂದೆ ಅಲ್ಲ ಕೂರ್ಸ್ಲಿಕ್ಕೆ ಗುರುಗಳು ಮುಂದೆ ಕೂರ್ಸಿದ್ರು, ನೀ ಮುಂದೆ ಕೂರ್ಸಿದ್ರು, ನೀ ನೋಡುದು ಹಿಂದೆ ಅಲ್ಲ ಅಲ್ವಾ? ಅದಕ್ಕೆ ರಗಳೆ ಬೇಡ, ಅವ್ರು ಹಿಂದೆ ಕೂತ್ಕೊಳ್ಳಿ ಅಂತ ಅಲ್ಲೇ ಕೂರ್ಸಿದ್ರು. ನಿಜವಾಗಿ ನಾನು ಕೂತದ್ದು ಹಿಂದೆ ಆಗಿತ್ತು, ನನ್ನ ತಗೊಂಡು ಮುಂದೆ ಕೂರ್ಸಿದ್ರು. ಯಾಕೆ? ನನಗೆ ಹಿಂದೆ ನೋಡುವ ಅಭ್ಯಾಸ ಇಲ್ಲ, ಎದುರು ನೋಡುವ ಅಭ್ಯಾಸ ಇಟ್ಬಿಟ್ರೆ ಹಿಂದೆ ನೋಡುವ ಅಭ್ಯಾಸ ಇಲ್ಲ. ಮುಂದೆ ಕೂತವ್ರು ಎದುರು ನೋಡಿದ್ರು ಗುರುಗಳು ಬಿಟ್ಟರು ಮತ್ತೆ ಯಾರೇ ಇಲ್ಲ. ಯಾಕೆ ಏನ್ ಮಾಡು ಮಾಡಬಹುದು. ರಾಜಕುಮಾರ ನೀನು, ಬೇಕಷ್ಟು ಉಂಟು. ಅಪ್ಪಯ್ಯ ಮಾಡಿಟ್ಟದ್ದನ್ನೇ ಖರ್ಚು ಮಾಡಿದ್ರೆ ಸಾಕು, ನೀ ಮಾಡ್ಬೇಕು ಅಂತಿಲ್ಲ. ಅಪ್ಪ ಮಾಡಿಟ್ಟದ್ದು ಉಂಟು, ಖರ್ಚು ಮಾಡಿದ್ರೆ ಸಾಕು, ಸತ್ಯ. ಅದು ಒಂದು ಸಮಸ್ಯೆ ಆಯ್ತಲ್ಲ. ಏನು? ನಾನೊಬ್ಬ ರಾಜಕುಮಾರನಾಗಿ ಯಾವ ಸ್ಥಾನ ಮಾನವನ್ನು ಹೊಂದಬೇಕು? ಅಮರ ಹೃದಯ, ತಲೆ ಸರಿ ಇಲ್ಲದೆ ಹೋದವ, ಕುಚ್ಚ, ಅವನಿಗೆ ಎಷ್ಟು ಹೇಳಿಕೊಳ್ಳುವುದಕ್ಕೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ. ಅವನ ಒಬ್ಬ ಅನಾಥ, ಅವನ ಮಾತಿಗೆ ಬೆಲೆ ಉಂಟು. ರಾಜಕುಮಾರ ನೀನು, ನನಗೆ ಬೆಲೆ ಇಲ್ಲ. ಇಲ್ಲ. ಹೇಗಾದ್ರೂ ಮಾಡಿ ಅವನಿಗೆ ಒಂದು ಪಾಠ ಕಲಿಸಲಿಲ್ಲ. ಇದು ತಪ್ಪು ಅಂತ ಹೇಳು. ಹೃದಯ ಗುಣದ ಜರದಿ, ಹೃದಯ ಗುಣದ ಜರದಿ, ನಡೆ ನುಡಿ ಅದು ಜ್ಞಾನದ ಸುರಭಿ, ನಡೆ ನುಡಿ ಅದು ಜ್ಞಾನದ ಸುರಭಿ. ಸುಧತಿಯರಿಗೆ ನಿಜವಿದು ಮಿತ್ರಾಂಬುಜಾಯ್, ಸುಧತಿಯರಿಗೆ ನಿಜವಿದು ಮಿತ್ರಾಂಬುಜಾಯ್. ಹೃದಯ ಕತೆ ಪಡೆಯುವುದು ಅರ ಸುಕೃತ, ಆತ
ಆತನ ಹೃದಯ ಕಥೆ ಪಡೆಯುವುದು ವರ ಸುಕೃತ ನಡೆನುಡಿ ಅಪಚಾರದ ಸುರಭಿಯೇ ಸರ್ ಮಾಡುದಲ್ಲ ನಾನು ಪಕ್ಷ ನಿಂದೆ ಇದು ಇದು ಯಾರ ವಿಷಯದಲ್ಲಿ ಮಾತಾಡ್ರು ಪಕ್ಷ ನಿಂದೆ ಅಂದಾಜ್ಯ ನಾನು ಯಾರ ವಿಷಯದಲ್ಲಿ ಮಾತಾಡ್ರು ಪಕ್ಷ ನಿಂದೆ ಯಾರ ವಿಷಯದ ಕುರಿತಾಗಿ ಮಾತಾಡಲಿ ಪಕ್ಷದಂತೆ ಪಕ್ಷ ನಿಂದೆ ಒಂದು ಅಭಿನಯಾದ್ರು ಹಾಕ ಅದೇ ಪಕ್ಷ ನಿಂದೆ ಪ್ರಶ್ನೆ ಇಲ್ಲ. ಆದ್ರೆ ಒಳ್ಳೇದನ್ನು ಒಳ್ಳೇದಂತ ಹೇಳ್ಬೇಕಲ್ಲ ಗುಣಕ್ಕೆ ಮತ್ಸರ ಇಲ್ಲ ಅದಿಲ್ಲ ಅದು ಮಾಡಬಾರ್ದು. ಈಗ ನೀನ್ ರಾಜಕುಮಾರ ಇನ್ನೆಲ್ಲ ಗುಣ ಒಳ್ಳೇದುಂಟು ಇದೊಂದು ಬ್ಯಾಡಿತ್ತು ಅಂತ ಹೇಳುತ್ತಾರೆ. ಯಾಕೆ ಅನಾಥನಾದ ಅವ ಎಲ್ಲರೂ ಒಡನಾಟ ಮಾಡಿಕೊಂಡು ಗುರುಗಳ ಹತ್ತಿರವೇ ಇದ್ದು ವಿದ್ಯಾವಂತನಾಗಿದ್ದಾನೆ ಬುದ್ಧಿವಂತನಾಗಿದ್ದಾನೆ ಎಲ್ಲಿವರೆಗೆ ಕೇಳಿದ್ರೆ ಇವತ್ತಿಗೆ ಗುರುಮಠಕ್ಕೆ ಗುರುಗಳು ಇಲ್ಲದೆ ಇದ್ರು ಅವ ಪಾಠ ಮಾಡ್ಲಿಕ್ಕೆ ತಯಾರಾಗಿದ್ದಾನೆ. ಯಾಕೆ ಅದು ಅವನ ಶ್ರಮ. ಅರ್ಥ ಆಗಲಿಲ್ಲ ಏನು ಯಾವತ್ತೂ ಹಾಗೆ ದೇಶವನ್ನು ಸುತ್ತಬೇಕು ಕೋಶವನ್ನು ಓದಬೇಕು. ಈಗಲ್ಲ ದೇಶ ಸುತ್ತುವ ಸಮಯ ಅಲ್ಲ ಅಲ್ಲ ಹಾಗಾಗಿ ನಾನು ಇಲ್ಲೇ ದೇಶ ಸುತ್ತಾ ಇದ್ದೆ. ದೇಶವನ್ನೇ ಕೈಯಲ್ಲಿ ನೋಡ್ತಾ ಇದ್ದೀಯ ಆಗಬಹುದು. ಆದ್ರೆ ನೀವು ತಿಳ್ಕೊಳ್ಳೋದು ಕಡಿಮೆ ಆಯ್ತು ಅಂತ ಹೇಳುದು ನಾನು. ಯಾಕೆ? ಹಾಗಾಗಿ ಅವನ ಒಳ್ಳೆ ಗುಣದ ಬಗ್ಗೆ ಮನದ ಅಭ್ಯಾಸ ಇದೆ ಅದು ಅಷ್ಟೇ ಅಲ್ವಾ ಅವ್ ಓದುದ್ರಲ್ಲಷ್ಟೇ ಬುದ್ಧಿವಂತ. ಹಾಗೆ ಬಿಡಿಸೇಳು ಅವು ಬುದ್ಧಿವಂತ ಮಾರಾಯ ನೀನು ಅವನ್ನ ಹೆಡ್ಡ ಅಂತ ಅವ್ ಓದ್ರಲ್ಲಿ ಬುದ್ಧಿವಂತ. ನಿಂಗೆ ಓದಲಿಕ್ಕೆ ಬರೋದಿಲ್ಲ ವಿಷಯ ಬೇರೆ. ಆದರೂ ನಿನ್ನ ಯೋಗ್ಯತೆ ಕಡಿಮೆ ಅಲ್ಲ ಅಂತ ಹೇಳುದು. ಅನಿವಾರ್ಯತೆ ಇಲ್ಲ. ನೀನು ರಾಜಕುಮಾರ. ನಮಗೆ ಬೇಕಾದದ್ದು ತುದಿ ಪತ್ರ. ಆ ಪತ್ರ ಬೇಕಾಗ್ತು. ನಾಳೆ ಅವನನ್ನೇ ಕೊಂಡುಕೊಳ್ಬಹುದು ನೀನು ಅಲ್ವಾ ಮನಸ್ಸು ಮಾಡಿದ್ರೆ ಅವನನ್ನ ಕೆಲಸಕ್ಕೆ ಇಟ್ಕೊಳ್ಬಹುದು. ಆ ಯೋಗ್ಯತೆ ಉಂಟು. ಅವ ಬುದ್ಧಿವಂತ. ನೀನು ಹೇಳು ನಿಜವಾಗಿ ಪ್ರಪಂಚ ನಡೆಯುವುದೇ ಹಾಗೆ. ನೀ ಬೇಕಿದ್ರೆ ಯಾವ ಗುರುಕುಲಕ್ಕೂ ಹೋಗು. ತರಗತಿಯಲ್ಲಿ ಪ್ರಥಮ ಬಂದವ ಬದುಕಿನಲ್ಲಿ ಏನಾಗ್ತಾನೆ ನೋಡು. ಹಿಂದು ಕೂತ್ಕೊಂಡು ತರಗತಿಯಲ್ಲಿ ತುದಿಯಲ್ಲಿ ಬಂದವ ಬದುಕಿನಲ್ಲಿ ಏನಾಗ್ತಾನೆ ನೋಡು. ತರಗತಿಯಲ್ಲಿ ಪ್ರಥಮ ಬಂದವ ಸಂಬಳ ಇಳಿಸ್ಲಿಕ್ಕೆ ಅಂತ ಯಾರ್ದೋ ಮನೆಯಲ್ಲಿ ಕೆಲಸ ಮಾಡ್ತಾನೆ. ತರಗತಿಯಲ್ಲಿ ಹಿಂದೆ ಕುಳಿತವ ಹಿಂದಿತ್ತವ ಇವರಿಗೆ ಕೆಲಸ ಕೊಡ್ತಾನೆ. ನಿಜವಾಗಿ ಆ ಜಾಗದಲ್ಲಿ ಇವತ್ತು ನೀ ಇದ್ದೆ. ನಾವಲ್ಲ ಹಾಗೆ ಸಂಬಳ ಕೊಡುವ ಜಾಗದಲ್ಲಿ ಇದ್ದ. ನಾವಲ್ಲ ಆದ್ರೆ ಅವನು ಲೆಕ್ಕ ಮಾಡುವ ಜಾಗದಲ್ಲಿ ಇದ್ದ. ಲೆಕ್ಕ ಮಾಡ ಅವು ಲೆಕ್ಕ ಮಾಡಿದಷ್ಟೇ ನೀನು ಕೊಡಕ್ ಬಿಟ್ರೆ ಹೆಚ್ಚು ಕಡಿಮೆ ಮಾಡಿ ನಿನ್ ಕಷ್ಟ ಆಗ್ತದೆ. ಇಲ್ಲಿ ಬಿಟ್ಟುಕೋ ಹಾಗಂತ ಉಳಿದದ್ದು ಯಾವುದ್ರಲ್ಲಿ ಯಾವ ಪುಸ್ತಕ ಓದಿ ಬುದ್ಧಿವಂತ ಆಗಿರ್ಬಹುದು. ಲೆಕ್ಕಾಚಾರ ಬಿಟ್ಕೊಡು ಮಕ್ಕಳಲ್ಲ ನಾವು. ಬುದ್ಧಿವಂತ ಅದಕ್ಕೆ ಹೇಳಿದ್ದು. ಅವನಷ್ಟು ಬುದ್ಧಿ ನಿಂಗಿಲ್ದಿದ್ರು ನಾವು ಅಂತ ಅನಿವಾರ್ಯತೆ ಬಂತು ಅಂತ ಅದು ಹೊತ್ತು ಕಡಿಮೆ ಕೊಟ್ಟು ಇಷ್ಟೆಲ್ಲೇ ಮುಗಿಸು ಅಂತ ಹೇಳ್ತೇನೆ. ಅದೇ ಹೇಳಿದ್ದು. ಹಾಗಾಗಿ ಅವನ ವಿಷಯ ಬಿಟ್ಟಾಕು. ಅವನ ಪಾಡಿಗೆ ಅವನು ಇರಲಿ. ಯಾಕಂದ್ರೆ ಈಗ ಅವನಿಗೆ ಸುದ್ದಿ ಬಂದಿದ್ದ ಇಲ್ಲ ಬರ್ಲಿಲ್ಲ. ಅನಾವಶ್ಯಕವಾಗಿ ಹೋಗಿ ಮನೆಯಲ್ಲಿ ಬೀಳೋದುಂಟಲ್ಲ ಬಿಟ್ಟೆ ನಿನ್ನ ಮಾತಿಗಾಗಿ. ನಾನು ನಿನ್ನ ಪಕ್ಷವೇ ಬೇರೆ ಹೇಳುತ್ತ. ನೀ ಹೇಳಿದಲ್ಲ ನೀ ನನ್ನ ಪಕ್ಷವನಾಗಿ ಹೇಳಿದ ಕಾರಣಕ್ಕಾಗಿ ನಾನು ಈ ವಿಷಯವನ್ನ ಇವತ್ತಿಗೆ ಬಿಟ್ಟೆ. ಮುಂದೆ ನೋಡುವ. ಮತ್ ನಾಳೆ ತಗೊಳ್ಳುವುದಿಲ್ಲ ಅಂತಲ್ಲ. ಮತ್ತೆ ಮುಂದೆ ನೋಡುವ. ಇವತ್ತು ನಾನು ಅದ್ರ ಬಗ್ಗೆ ನಾವು ಕೂತ ಪೀಠವಾನೆಯರಿ ಅಂಗಾರ ಹೊಳಪನ್ನ ಕಳ್ಕೊಂಡಾಗ ಹುಸೇನಿನ ನೀರಿನ ಕಿತ್ಕೊಳ್ಳಬೇಕು. ಪರಿಪೂರ್ಣವಾದ ಬಂಗಾರ ಸ್ವೀಕರಿಸಬೇಕು. ಶುಭವಾಗಲಿ ಶುಭವಾಗಲಿ. ಅದೇನು ಒಳಗೋಯ್ತಾ ಜೇಬಿ ಒಳಗೆ ಅದು ನಾನು ಬರೆಯುವ ಇದ ಲೇಖನಿ ಲಿಸ್ಟ್ ಹಾಕಿದ್ರೆ ಹಾಕೊಂಡೆ. ಎಷ್ಟು ಲೇಖನಿ ಅದಿಷ್ಟು ಅದೇನೋ ಸೀಸ ಕಂಡಾಗ ಉಂಟು. ಸೀಸಗಿಷ್ಟ ಕೊಡುವುದೇ ಇಲ್ಲ. ಒಬ್ಬೊಬ್ಬರು ತಮ್ಮ ತಮ್ಮ ಅಭಿಪ್ರಾಯವನ್ನ ಹೇಳಿ ಗುರುಕಾಣಿಕೆಯನ್ನು ಒಪ್ಪಿಸಿ ಹೋಗ್ತಾ ಇದ್ದಾರೆ. ನಾವು ನಿಮ್ಮ ಪಾಲಿಗೆ ಗುರುಕಾಣಿಕೆಯನ್ನು ಕೊಡಬೇಕೆನ್ನುವಂತ ಹಂಬಲವನ್ನು ಹೊತ್ತವರೇ. ಹಾಗಂತ ನಾವು ಕೊಡುವಂತ ಗುರುಕಾಣಿಕೆ ಹೇಗಿರಬೇಕು ಅಂತ ಕೇವಲ ನಿಮಗೆ ಸಮರ್ಪಿಸುವುದಷ್ಟೇ ಅಲ್ಲ, ಲೋಕಕ್ಕೆ ಅದನ್ನು ಅರ್ಪಣೆ ಮಾಡಬೇಕೆನ್ನುವಂತ ಉದ್ದೇಶವನ್ನು ಹೊತ್ತವರು. ನಾವು ಕೊಟ್ಟಂತ ಗುರುಕಾಣಿಕೆ ಎನ್ನುವುದು ಸುದೀರ್ಘವಾಗಿ ಈ ಪ್ರಪಂಚದಾದ್ಯಂತ ಅದು ಹರಡಬೇಕೆನ್ನುವಂತ ಉದ್ದೇಶವನ್ನು ಹೊತ್ತವರು. ಆದ್ರೆ
ಎಲ್ಲರೂ ಒಂದೊಂದು ಮಾತು ಹೇಳಿದ್ರು, ಇವಳು ಒಂದು ಮಾತು ಹೇಳಿದ್ರು. ಆದ್ರೆ ನನಗೊಂದು ಸಮಸ್ಯೆ ಆಯ್ತು. ನನ್ನ ಪರಿಸ್ಥಿತಿ ಹಾಗೆ. ಪುಣ್ಯವಾಗಿನಿಯಲ್ಲಿ ತೊಳೆದು ಪಾಪಂಗಳ ಧನ್ಯನಾದೆನು ಪರಮ ಗುರುವೇ. ಪುಣ್ಯವಾಗಿನಿಯಲ್ಲಿ ತೊಳೆದು ಪಾಪಂಗಳ ಧನ್ಯನಾದೆನು ಪರಮ ಗುರುವೇ. ಕಣ್ಣ ಪಾಪೆಯ ತೆರೆದು ಎನ್ನ ಸಲಗಿದಿರಯ್ಯ. ಕಣ್ಣ ಪಾಪೆಯ ತೆರದಿ ಎನ್ನ ಸಲಗಿದಿರಯ್ಯ. ಎನ್ನ ಕಾಲಿನ ತಾನವರಿಯ. ಎನ್ನ ಕಾಲಿನ ತಾನವರಿಯೇ. ಎಷ್ಟು ಸಂತೋಷದಿಂದ ಲವಲವಿಕೆಯಿಂದಲಾಗಿ ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಒಬ್ಬೊಬ್ಬರು ಒಂದೊಂದು ದಿಕ್ಕನ್ನು ಹೊರಟು ನಿಂತಿದ್ದಾರೆ. ಎಲ್ಲರೂ ಅವರವರ ಮನೆಗಾಗಿ ಹೋಗುವವರು. ತಂದೆ ತಾಯಿಗಳನ್ನ ಕಂಡು, ಬಂಧು ಮಿತ್ರರನ್ನ ಕಂಡು ಸಂತೋಷದ ಗೆಳೆಯರ ಬಳಗ ಸಣ್ಣದೊಂದು ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಸ್ನೇಹ ಗೆಳೆಯರ ಬಳಗ ಗುಡ್ಡೆ ಅಂಗಡಿ ಸುಮಾರು 9 ವರ್ಷಗಳಿಂದ ಗುಡ್ಡೆ ಅಂಗಡಿಯ ಭಾಗದಲ್ಲಿ ಸಮಾನ ಮನಸ್ಕರ ಯುವಕರ ತಂಡವನ್ನು ಕಟ್ಟಿಕೊಂಡು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಸಂಸ್ಥೆ ಬಡವರ, ಅಶಕ್ತರ, ಅನಾರೋಗ್ಯ ಪೀಡಿತರ ಆಶಾಕಿರಣವಾಗಿದೆ. ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಅಂತ ಶ್ರೀ ಧನಂಜಯ ಅಮೀನ್ ಸರ್ ಅವರು ಕೂಡ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರಮೇಶ್ ಭಟ್ನೂಜಿ ಉದ್ಯಮಿಗಳು, ಅಕ್ಷಯ ಫರ್ನಿಚರ್ ಬ್ರಹ್ಮಾವರ, ಇವರು ಕೂಡ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ ಸರ್. ಹಾಗೆ ಶ್ರೀ ರವಿರಾಜ್ ಶೆಟ್ಟಿ ಕಿನ್ಮಾನ್ಬೆಟ್ಟು ಉದ್ಯಮಿಗಳು ಬ್ರಹ್ಮಾವರ, ಅವರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಶ್ರೀ ರತ್ನಾಕರ್ ಶೆಟ್ಟಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಳುವಳ್ಳಿ, ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಈ ಸ್ನೇಹ ಗೆಳೆಯರ ಬಳಗದ ಚುಕ್ಕಾಣಿಯನ್ನ ಹಿಡಿದಿರುವ ಸಮಾನ ಮನಸ್ಕರನ್ನ ಕಟ್ಟಿಕೊಂಡು 9 ವರ್ಷಗಳಿಂದ ಈ ಸಂಸ್ಥೆಯನ್ನ ಮುನ್ನಡೆಸಿರುವಂತ ಸಂತೋಷ್ ಪೂಜಾರಿ ಗುಡ್ಡೆಂಗಡಿಯವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಅವರ ತಂಡದ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು. ಗಾನ ಗಂಧರ್ವ, ಗಾನಗಾರ ಸಾರಥಿ ಶ್ರೀ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಅವರು ಸನ್ಮಾನ ಪೀಠವರನ್ನ ಇರಬೇಕಾಗಿ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇಷದ ಮೂಲಕ ಜನಮನ್ನಣೆಯನ್ನು ಪಡೆದಿರುವಂತ ಶ್ರೀ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆಯವರು ಕೂಡ ವೇದಿಕೆಗೆ ಆಗಮಿಸಿ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಸ್ಯದ ಮೂಲಕ ನಮ್ಮನ್ನ ಎಲ್ಲರನ್ನ ಮನರಂಜಿಸುತ್ತಿರುವಂತ ಬಹಳ ಬಹುಬೇಡಿಕೆಯ ಕಲಾವಿದರಂತ ಶ್ರೀ ರವೀಂದ್ರ ದೇವಾಡಿಗ ಕಮಲಶೀಲಿ ಅವರನ್ನು ಕೂಡ ಸನ್ಮಾನ ಪೀಠಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ 3 ಕಲಾವಿದರೊಂದಿಗೆ ಸುಮಾರು 9 ವರ್ಷಗಳ ಕಾಲ ಸ್ನೇಹ ಗೆಳೆಯರ ಬಳಗವನ್ನ ಮುನ್ನಡೆಸಿಕೊಂಡು ಬರ್ತಿರುವಂತಹ ಸಂತೋಷ್ ಪೂಜಾರಿ ಅವರು ಕೂಡ ಸ್ನೇಹ ಗೆಳೆಯರ ಬಳಗದ ಎಲ್ಲರ ಸದಸ್ಯರ ಒಂದು ಪ್ರೀತಿಯ ಮೇರೆಗೆ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಅವರನ್ನ ಸನ್ಮಾನ ಪೀಠಕ್ಕೆ ಸ್ವಾಗತಿಸಿಕೊಳ್ತಿದ್ದೇವೆ ಸರ್. ಅವರಿಗೆ ಈ ಎಲ್ಲ ಕಲಾವಿದರನ್ನ ಹಾಗೆ ಈ ಸಂಸ್ಥೆಯನ್ನ ಮುನ್ನಡೆಸುತ್ತಿರುವಂತ ಸಂತೋಷ್ ಪೂಜಾರಿ ಅವರನ್ನ, ಎಲ್ಲ ಅತಿಥಿಗಳು ಅವರನ್ನ ಸನ್ಮಾನಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ರಮೇಶ್ ಭಟ್ ಸರ್ ಅವರು, ಧನಂಜಯ ಅಮೀನ್ ಸರ್ ಅವರು, ಹಾಗೆ ರತ್ನಾಕರ್ ಶೆಟ್ ಸರ್ ಅವರು, ರವಿ
ಸ್ನೇಹ ಗೆಳೆಯರ ಬಳಗ ಕರ್ಜೆ ಗುಡ್ಡೆಂಗಡಿ, ಗಾನಸಾರಥಿ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಇವರನ್ನ ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನಿಸಿ ಅರ್ಪಿಸಿದ ಸನ್ಮಾನ ಪತ್ರ. ಸನ್ಮಾನಿತರೆ ತಮ್ಮ ವಿಶಿಷ್ಟವಾದ ದೈವದತ್ತವಾಗಿ ದೊರೆತ ಸ್ವರದ ಜೊತೆಗೆ ತಮ್ಮ ಪ್ರಯತ್ನದಿಂದಾಗಿ ಯಕ್ಷಗಾನ ರಂಗಕ್ಕೆ ಹೊಸ ಪೀಳಿಗೆಯನ್ನು ಸೆಳೆಯುವಲ್ಲಿ ತಮ್ಮ ಪಾತ್ರ ಬಹಳಷ್ಟು ದೊಡ್ಡದು. ಕಳೆದ 25 ವರ್ಷದ ತಮ್ಮ ಸುದೀರ್ಘ ಅನುಭವ ಯಕ್ಷರಂಗಕ್ಕೆ ಬಹಳಷ್ಟನ್ನು ನೀಡಿದೆ. ಸಿದ್ದಾಪುರ ಸಮೀಪದ ಜನ್ಸಾಲೆಯ ದಿವಂಗತ ಲಕ್ಷ್ಮಣ ಆಚಾರ್ಯ ಹಾಗೂ ಜಾನಕಮ್ಮ ಅವರ ಏಕಮಾತ್ರ ಸುಪುತ್ರರಾದ ತಾವು ಭಾಗವತಿಕೆ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅನನ್ಯವಾದುದು. ಸಿದ್ದಾಪುರದಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ದಿವಂಗತ ಗೋರ್ಪಾಡಿ ವಿಠ್ಠಲ ಪಾಟೀಲರಲ್ಲಿ ಭಾಗವತಿಕೆಯನ್ನ ಕಲಿತಿರುತ್ತೀರಿ. ಸಾಧಿಸಬೇಕೆಂಬ ಛಲವೊಂದು ಮನಸ್ಸಲ್ಲಿದ್ದು ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರೆ ಏನನ್ನು ಸಾಧಿಸಬಹುದು ಎಂಬುದಕ್ಕೆ ಜ್ವಲಂತ ಸಾಕ್ಷಿ. ಚಿಕ್ಕಂದಿನಲ್ಲಿ ಬಹಳಷ್ಟು ಕಷ್ಟ ದಿನಗಳನ್ನು ಕಂಡ ತಾವು ದಿವಂಗತ ಕಾಳಿಂಗನವರರಿಂದ ಪ್ರೇರಿತರಾಗಿ ಅವರಂತಾಗುವ ಹೆಜ್ಜೆ ಹಾಕಿದವರು. ಇಂದು ಜನ್ಸಾಲೆ ಶೈಲಿ ಎಂಬ ಹೊಸ ಶೈಲಿಯನ್ನೇ ಯಕ್ಷಗಾನ ಭಾಗವತಿಕೆಯಲ್ಲಿ ಹುಟ್ಟು ಹಾಕಿ ಮುಂದುವರಿತಿದ್ದೀರಿ. ಪತ್ನಿ ಸುಷ್ಮಾ, ಮಗಳು ಭೂಮಿಕಾ, ಮಗ ಸುಮುಖ್ ಹಾಗೂ ತಾಯಿಯೊಂದಿಗೆ ಜನ್ಸಾಲೆಯಲ್ಲಿ ವಾಸವಾಗ್ತಿರುವ ನಿಮ್ಮ ಸುಖ ಸಂಸಾರಕ್ಕೆ ಯಕ್ಷಗಾನದ ಸಾಧನೆಗೆ ಅದೆಷ್ಟೋ ಪ್ರಶಸ್ತಿಗಳು ಬಂದಿದ್ದಾವೆ. ತಾವು ನಂಬಿದ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರು, ಶ್ರೀ ಅನಂತ ಪದ್ಮನಾಭ ದೇವರು ಸದಾ ನಿಮ್ಮನ್ನ ಪೊರೆಯಲಿ ಎಂದು ಹಾರೈಸುತ್ತಾ ಪೇಡೂರು ಮೇಳದ ಭವ್ಯ ರಂಗಸ್ಥಳದಲ್ಲಿ ಸಹಸ್ರಾರು ಅಭಿಮಾನಿಗಳ ಮುಂದೆ ನಿಮ್ಮನ್ನ ಸನ್ಮಾನಿಸುತ್ತಿದ್ದೇವೆ. ಸ್ನೇಹ ಗೆಳೆಯರ ಬಳಗ ಕರ್ಜೆ ಗುಡ್ಡೆಂಗಡಿ. ಶ್ರೀ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನವರ ಸಮೀಪದ ಯಲಗುಪ್ಪದ ಸುಸಂಸ್ಕೃತ ಹವ್ಯಕ ಬ್ರಾಹ್ಮಣ ಮನೆತದ ವಿಷ್ಣು ಹೆಗಡೆ ಮತ್ತು ಶ್ರೀಮತಿ ಇಂದಿರಾ ಹೆಗಡೆ ದಂಪತಿಗಳ ಸುಪುತ್ರರಾಗಿ 18/6/1973 ಈ ಭೂಮಿಯ ಬೆಳಕನ್ನು ಕಂಡಿರಿ. ತಂದೆ ತಾಯಿಯರು ನೀಡಿದ ಉತ್ತಮ ಸಂಸ್ಕಾರ ಸಂಸ್ಕೃತಿಯ ಮೃಷ್ಟಾನ್ನವೊಂದು ಬೆಳೆದ ತಾವು ಅದನ್ನ ತಮ್ಮ ಜೀವನ ರಕ್ಷೆಯಾಗಿ ಬೆಳೆಸಿಕೊಂಡಿದ್ದೀರಿ. ಸಾಧನೆ ಎಂಬುದು ವೇದನೆಯಲ್ಲ, ಅದು ಶೋಧನೆ ಎಂಬುದನ್ನು ನಿರೂಪಿಸಿ ಅಪೂರ್ವ ಸಾಧಕರು ನೀವು. ಪೌರಾಣಿಕ, ಸಾಮಾಜಿಕ, ಚಾರಿತ್ರಿಕ ಕಥಾನಕಗಳಲ್ಲಿ ತಮ್ಮ ಪಾತ್ರವನ್ನು ಎತ್ತರಕ್ಕೇರಿಸಿ ಅದರ ಘನತೆಯನ್ನು ಕಾಪಾಡಿದ್ದು ಮಾತ್ರವಲ್ಲದೆ ತಾವು ಒಬ್ಬ ತಾರಾಮೌಲ್ಯವನ್ನು ಪಡೆದ ಕಲಾವಿದ ಎಂಬುದನ್ನು ಸಾದರಪಡಿಸಿರುವಿ. ಹೀಗೆ ತಾವು 10ರಲ್ಲಿ 11 ಆಗದೆ ಪ್ರತ್ಯೇಕವಾಗಿ ಗುರುತಿಸಿಕೊಂಡು ಜನಮಾನಸದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವ ತಮ್ಮಿಂದ ಇನ್ನೂ ಹಲವು ದಶಕಗಳ ಕಲಾ ಸೇವೆ ಸಲ್ಲುವಂತಾಗಲಿ ಎನ್ನುವ ಸದಾಶಯದೊಂದಿಗೆ ವಂದನೆಗಳೊಂದಿಗೆ ಆಯೋಜಕರು ಸ್ನೇಹ ಗೆಳೆಯರ ಬಳಗ ಗುಡ್ಡೆಂಗಡಿ. ಶ್ರೀ ರವೀಂದ್ರ ದೇವಾಡಿಗ ಕಮಲಶಿಲೆ. ಶ್ರೀ ರವೀಂದ್ರ ದೇವಾಡಿಗರಾದ ತಾವು ಕಮಲಶಿಲೆಯ ಜಾಜೀವನ ಊರಿನಲ್ಲಿ ಬೇಡು ದೇವಾಡಿಗ ಹಾಗೂ ನೀಲು ದೇವಾಡಿಗರ 5ನೇ ಸುಪುತ್ರರಾಗಿ 24/4 ಸುಖ ಸಂಸಾರ ತಮ್ಮದು. ತಮ್ಮ ಮುಂದಿನ ಕಲಾ ಜೀವನ ಯಶಸ್ಸಿಂದ ಕೂಡಿರಲಿ ಎನ್ನುವ ಸದಾಶಯದೊಂದಿಗೆ ವಂದನೆಗಳನ್ನ ಅರ್ಪಿಸಿಕೊಂಡಿದ್ದೇವೆ, ಅಭಿನಂದನೆಯನ್ನ ಸಲ್ಲಿಸಿಕೊಂಡಿದ್ದೇವೆ. ಇಂದಿನ ವಿಶೇಷ ಕರ್ಜೆ ಗುಡ್ಡೆಂಗಡಿಯ ಸ್ನೇಹ ಗೆಳೆಯರ ಬಳಗದ ಅಧ್ಯಕ್ಷರಾದಂಥ ಸಂತೋಷ್ ಪೂಜಾರಿ ಅವರಿಗೆ ಮಾಡಿದಂತ ಒಂದು ಗೌರವ ಸನ್ಮಾನ. ತಾವು ಆಗಸ್ಟ್ 5, 1984 ದಿವಂಗತ ಸೀನ ಪೂಜಾರಿ ಮತ್ತು ರಾಧಮ್ಮ ಇವರ ಪುತ್ರರಾಗಿ ಜನಿಸಿ ಬಡತನ ಬದುಕಿನಲ್ಲಿ ಬಾಳಪಯಣವನ್ನ ಪ್ರಾಥಮಿಕ ಶಿಕ್ಷಣ ಹಳ್ಳುವಳ್ಳಿಯಲ್ಲಿ, ಪ್ರೌಢ ಶಿಕ್ಷಣವನ್ನು ಕರ್ಜೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ, ತದನಂತರ ಕಾಲೇಜು ವಿದ್ಯಾಭ್ಯಾಸವನ್ನು ಕ್ರಾಸ್ಲ್ಯಾಂಡ್ ಕಾಲೇಜಿನಲ್ಲಿ ಮುಗಿಸಿ ತಂದೆಯ ಅಕಾಲಿಕ ಮರಣದಿಂದ ಸಂಸಾರದ ಬಂಡಿಯನ್ನು ನಡೆಸಿ ದೂರದೂರಿನಲ್ಲಿ ಹೋಟೆಲ್ ಕೆಲಸಕ್ಕೂ ಸೈ ಎನಿಸಿಕೊಂಡು ಕಾಯಕವನ್ನು ಮಾಡುತ್ತಿದ್ದೀರಿ. ಅಲ್ಲಿಂದ ಹುಟ್ಟೂರಿನಲ್ಲಿ ಪ್ರತಿಷ್ಠಿತ ಕಂಪನಿಯಲ್ಲಿ ಉದ್ಯೋಗಿಯಾಗಿ ಊರಿನ ಸಮಾಜಮುಖಿ ಸೇವೆಯಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಲ್ಲದೆ ತನ್ನೂರಿನ ಗೆಳೆಯರೊಂದಿಗೆ ಸ್ನೇಹ ಗೆಳೆಯರ ಬಳಗ ಎಂಬ ಸಂಘಟನೆಯನ್ನು ಕಟ್ಟಿಕೊಂಡು ಸುಮಾರು 9 ವರ್ಷಗಳಿಂದ ಅದರ ಚುಕ್ಕವನ್ನು ಹಿಡಿದು ಮುನ್ನಡೆಸಿಕೊಂಡು ಇದೀಗ ಸರಿಸುಮಾರು 100ಕ್ಕೂ ಅಧಿಕ ಗೆಳೆಯರ ಬಳಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಮತ್ತೆ ಅವಿರೋಧವಾಗಿ ಮರಿ ಆಯ್ಕೆಗೊಂಡು ಈ ಬಾರಿ ಮಾದರಿ ಗೆಳೆಯರ ಬಳಗವನ್ನಾಗಿ ರೂಪಿಸುವಲ್ಲಿ ತಾವು ಅಧ್ಯಕ್ಷೀಯ ನೆಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಿ. ಇನ್ನು ಮುಂದೆ ಕೂಡ ತಮ್ಮ ಸೇವೆ ಮುಂದುವರಿಯಲೆಂದು ಸರ್ವ ಸದಸ್ಯರ ಪರವಾಗಿ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ಕಲಾವಿದರಿಗೆ ಹಾಗೂ ಕಲಾಮಾತೆ ಎಲ್ಲರಿಗೂ ಸನ್ಮಾನಗಳನ್ನುಂಟು ಮಾಡಲಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸ್ನೇಹ ಗೆಳೆಯರ ಬಳಗದ ಈ ಒಂದು ಕಾರ್ಯಕ್ರಮ ಹಾಗೂ ವಿವಿಧ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಿಗೋಸ್ಕರ ಸಹಾಯಾರ್ಥ ಲಕ್ಕಿ ಟಿಪ್ಪನ್ನ
ಲಕ್ಕಿ ಡಿಪ್ಪನ್ನ ಮಾಡಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಲಕ್ಕಿ ಡಿಪ್ಪನ್ನ ಸೇಲ್ ಮಾಡಿದವರಂತ ವಿವರವನ್ನ ಗೆಳೆಯರ ಬಳಗದ ಸದಸ್ಯರಾದಂಥ ಬಾಲಕೃಷ್ಣ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಆಲಡ್ಕ ಇವರು ಅತಿ ಹೆಚ್ಚು ಲಕ್ಕಿ ಡಿಪ್ಪನ್ನ ಸೇಲ್ ಮಾಡಿರ್ತಾರೆ. ಅದೇ ರೀತಿ ದ್ವಿತೀಯವಾಗಿ ಶಿವರಾಜ್ ಸಾಲಿಯನ್ ಮರಡಿ ಇವರು, ಹಾಗೆ ಮೂರನೇವರಾಗಿ ರತ್ನಾಕರ್ ಪೂಜಾರಿ ತಳಪ. ಇವರಿಗೆ ಗೆಳೆಯರ ಬಳಗ, ಸ್ನೇಹ ಗೆಳೆಯರ ಬಳಗದ ಸರ್ವ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಇದೀಗ ಬಹುಮಾನವನ್ನ ಘೋಷಿಸುವರಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಲಕ್ಕಿ ಡಿಪ್ನ ಟೋಕನ್ ಅನ್ನ ಇಟ್ಕೊಂಡು ಅಲ್ಲಲ್ಲಿ ಮಕ್ಕಳು ಹಾಗೂ ಇನ್ನಿತರ ಯಾರಾದರೂ ಮುಖೇನ ಲಕ್ಕಿ ಡಿಪ್ನ ಬಹುಮಾನವನ್ನ ಘೋಷಣೆ ಮಾಡಬೇಕಾಗಿದೆ. ಮೊದಲನೇದಾಗಿ ಬೇಗ ಸಮಾನಾಧಕರ ಬಹುಮಾನ 5 ಅನ್ನ ಬೇಗ. ಸಮಾನಾಧಕರ ಬಹುಮಾನ ಶೇಖರ್ ಸಾಲಿಯನ್ 1ನೇ ಪಟ್ಟಿಯಲ್ಲಿ. ಶೇಖರ್ ಸಾಲಿಯನ್ ಬೇಗ 2 ನಂಬರ್ 2 ಅಲ್ಲಿ 1 ನಂಬರ್ 3 6 1. ಸಮಾನಾಧಕರ ಬಹುಮಾನ ಪ್ರಥಮ 2161 ತೆಗೀರಿ. ಇನ್ನೊಂದು 5 ತೆಗೀನಿ. 5 ಹೇಳಿ ಶೇಖರ್ ಸಾಲಿಯನ್ ಬೇಗ. ಬೇಗ ಬೇಗ ಮಾಡಿ, ಬೇಗ ಬೇಗ 8 ಆಗ್ಬೇಕು. ಒಂದು 1181. ನಂಬರ್ 3 ಶೇಖರ್ ಸಾಲಿಯನ್ 1181. ನಾಲ್ಕನೇ ಸಮಾನಾಧಕ ಬಹುಮಾನ 2000. ಶ್ರೀಕಾಂತ್ ಬೇಗ ಬೇಗ. 2577. 2577. 1000. ಅದೆಂತ ಮಾಡ್ಲಿಕ್ಕಿಲ್ಲ ಬನ್ನಿ. 1000 0 13. 1013. 1013. ಥ್ಯಾಂಕ್ ಯು. ಇದೀಗ ತೃತೀಯ ಬಹುಮಾನ 2950. 2956. 2956 ಸೆಕೆಂಡ್ ಪ್ರೈಸ್ಗೆ. 3979. 3979. ಈಗ ಫಸ್ಟ್ ಪ್ರೈಸ್ ಫ್ರಿಡ್ಜ್ 1636. 1636 ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ 3979. ತೃತೀಯ ಬಹುಮಾನ 2956. ಹಾಗೆ ಸಮಾನಾಧಕರ ಬಹುಮಾನ. ಧನ್ಯವಾದಗಳು. ಯಾರಾದರೂ ಸಮಾನಾಧಕರ ಬಹುಮಾನ 2161, 1181, 1172, 2577,
1013. ದಯವಿಟ್ಟು ಈ ಪ್ರೈಸ್ ಅನ್ನ ತಗೊಳ್ಳೋರು ಸ್ನೇಹ ಗೆಳೆಯರ ಬಳಗದ ಕೌಂಟರ್ ಅಥವಾ ನಾಳೆ ಯಾರಾದ್ರೂ ಇದ್ದಲ್ಲಿ ನಮ್ಮ ಗೆಳೆಯರ ಬಳಗದ ಸದಸ್ಯರನ್ನ ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದರೊಂದಿಗೆ ಪೇಡೂರು ಮೇಳದವರಿಂದ ಕಲಾಕುಸುಮ ಹೃದಯವಾಣಿ ಮುಂದುವರಿಯುತ್ತದೆ. ಥ್ಯಾಂಕ್ ಯು. ಆಯ್ತಾ? ಮಹಾರಾಜರ ಮಗಳು ಮಾತಾಡ ಮಾರಯ್ಯ, ಸುಮಾರು ವೇಷ ಬರ್ಲಿಕ್ಕೆ ಕೊಟ್ಟು ಮಾತಾಡ. ಎಂತದ ಮಹಾರಾಜರ ಮಗಳು ಊರಿಗೆ ಬರ್ತಾ ಇದ್ದಾಳೆ, ಅಷ್ಟು ಬೊಗಳಿಕೆ ಮಾತಾಡ್ಲಿಕ್ಕಿಲ್ವಾ? ಅದ್ನೇ ಹೇಳ್ಕೊಟ್ಟಿದ್ದಾರ. ಹೋಗ ಹೋಗ. ನಾನಿನ್ನಲ್ಲಿ ಹೇಳಿದ್ದೇನೆ, ಡೊಂಗರ ಸಾರಿ ಬರಬೇಕು. ರಾಜಕುಮಾರ್ ನನ್ನ ಮಗಳು ವಿದ್ಯಾಭ್ಯಾಸ ಪೂರೈಸಿ ನಾಡಿಗೆ ಮರಣ ಬರ್ತಾ ಇದ್ದಾನೆ. ಅವಳು ಸ್ವಾಗತಕ್ಕೆ ಸಿದ್ಧತೆ ಮಾಡಬೇಕು, ಪ್ರಜೆಗಳೆಲ್ಲರೂ ಸೇರಬೇಕು. ಇವರೆಲ್ಲ ಹೇಳಿ ಮಾತು ಹೇಳಿದ್ದೆ ಅಂತ ನನಗೆ ಮಾತಾಡಬಾರ್ದು ಸರಿ ಹೇಳಿದ್ರು. ನೀನು ಭಾಷೆಯಿಂದ ನಾ ಮಾತಾಡ್ಬೇಕಾ? ರಾಜರ ಮಗಳು ವಿದ್ಯಾಭ್ಯಾಸ ನಾನು ಹೇಳ್ತೇನೆ, ನನಗೆ ಕಳ್ಸೂರ ನೀವು. ನಾನು ನಿನ್ನಲ್ಲಿ ಮಾತಾಡಬಾರ್ದ? ಪುಣ್ಯಾತ್ಮ, ನಾನು ಹೇಳಿದ ವಿಷಯ ನನಗೆ ಗೊತ್ತಿತ್ತು. ನೀನು ಮಾತಾಡಿ, ಬಾಯಿ ಬಿಟ್ಟು ಮಾತಾಡ. ಮಾತಾಡ್ಲಿಕ್ಕೆ ಅಡಿಲ್ವಾ? ನೀವೆಂತ ಹೇಳಿದ್ ನನ್ನಲ್ಲಿ? ಎಂತ ಹೇಳ್ತೇನೆ ನಾನು? ಡಂಗೂರ ಸಾರ್ಬೇಕು. ಹೌದು, ಮಾತಾಡಬಾರ್ದು, ಡಂಗೂರ ಸಾರ್ಬೇಕು ಅಂತ ಹೇಳಿದವ್ರು ಯಾರು? ನೀವು ಮಾತಾಡುವಂಥದ್ದು ನನ್ನೆಲ್ಲ. ನಾನು ಹೇಳಿದಂಥದ್ದು, ನಾನು ಯಾವತ್ತು ಆಡಿದ ಮಾತನ್ನು ಮೀರುವವನಲ್ಲ, ಮೊದಲಿಂದನೂ ಹಾಗೆ. ನೀವು ಏನೇ ಹೇಳಿದ್ರು ಅದು ಅಲ್ಲ ಅಂತ ಹೇಳಿದವನಲ್ಲ, ಮಾತಾಡಿದವನಲ್ಲ. ಹೆಚ್ಚು ಮಾತಾಡ್ತೆ ಮಾತಾಡಬಾರ್ದು, ಹೋಗಿ ಡಂಗೂರ ಸಾರು ಅಂತ ಹೇಳಿದವ್ರು ಯಾರು? ಈ ಮಾತು ಮಾತಾಡುವಂತೀರ? ಮಾತಾಡ್ತೀರಾ? ಮುಚ್ಚ ಬಾಯಿ ಅಂತ ನನ್ನ ಬಾಯಿ ಮುಚ್ಚುತ್ತೆ. ನಾ ಮಾತಾಡುದಿಲ್ಲ. ನೋಡು, ಎಲ್ಲ ನಿಮ್ಮ ಇಷ್ಟವನ್ನ ಕೊಡುದು ಮಾಡಿದ್ರೆ ಮಾತಾಡ್ಬೇಡ ಅಂದ್ರೆ ಮಾತಾಡ್ಲಿಲ್ಲ. ಈಗ ಮಾತಾಡ ಮುಚ್ಚ ಬಾಯಿ ಅಂದ್ರೆ ಎಂತ ಸಾಯುದ್ದ ತಡಿಯಾ? ನಮ್ಮ ಸ್ಥಾನವೇ ಹಾಗೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಹೇಳು ಕೇಳು. ನಾನು ಯಾಕೆ ಹಾಗೆ ಹೇಳಿದ್ದೇನೆ? ಹೀಗೆ ಪ್ರಾರಂಭ ಮಾಡಿದ್ರೆ ಮತ್ತೆ ನಿಲ್ಸುವುದೇ ಇಲ್ಲ. ಇದ್ರನ್ನವ್ರು ಮಾತಾಡೋ ಪ್ರಶ್ನೆ ಇಲ್ಲ. ಹೇಳಿದ್ದಲ್ವಾ, ನೀನು ಮಾತು ಹೆಚ್ಚಾಯ್ತು, ನಿಂದ ಮಾತಾಡಬೇಡ, ಡಂಗೂರ ಸಾರ್ಬೇಕು ಅಂತ ಇಷ್ಟು ಮಾಡಿದ್ರು ಕಷ್ಟ. ಇನ್ನು ಮುಂದೆ ನಾ ಎಂತ ಇನ್ನು ವಿಷಯ ತಗೊಂಡು ಸಾಯ್ಬೇಕು ಅಷ್ಟೇ. ಹಾಗಾದ್ರೆ ಈಗೆಲ್ಲ ಆಗ್ತದೆ ಅದು. ಆ ಕೆಲಸ ಮೊದಲು ಮಾಡ, ಆ ಕೆಲಸ ಮೊದಲು ಮಾಡು. ವಿಷಯ ತಗೊಂಡು ಸಾಗಿಲ್ಲ. ನಾ ಕೆಲವರು ತಕೊಂಡಂತ ಹೋಗುದೇ ಇಲ್ಲ. ನಾನು ಯಾಕೆ ಹಾಗೆ ಹೇಳಿದ್ದೇನೆ? ನೀನು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇಷ್ಟು ವಿಷಯ ಬಿಟ್ಟು ಮತ್ತೆಲ್ಲ ಮಾತಾಡ್ತಾ ಇರ್ತೀವಿ. ಹಾಗಾಗಿ ಅನವಶ್ಯಕ ಮಾತಾಡಬೇಡ, ಅಧಿಕ ಮಾತಾಡಬೇಡ, ಹೆಚ್ಚಿನದ್ದು ಒಂದೂ ಮಾತಾಡಬೇಡ ಹೇಳ್ತೀನಿ. ಮಾತಾಡಬೇಡ ಅಂತ ಹೇಳ್ತೀನಿ. ಇದೀಗ ಇಲ್ಲ ಸೇರಿಸ್ಕೊಂಡು ಈಗ ಹೇಳ್ಬೇಡಿ ಅಂತದ. ನೀವ್ ಹೇಳಿದ್ದು ನೀ ಮಾತಾಡುದು ಇಷ್ಟೇ ಹೇಳ್ತೀನಿ. ಅರ್ಥದ್ದು ಅನವಶ್ಯಕ ಮಾತಾಡೋದು ಬೇಡ. ಅದ್ರ ಹಿಂದೆ ಇಷ್ಟು ಉದ್ದ ಅರ್ಥ ನಿಮಗುಂಟು, ನನಗೆ ಅಂತ ಗೊತ್ತುಂಟು. ನೀನು ನನ್ನೊಟ್ಟಿಗೆ ಅರ್ಥ ಆಗಬೇಡ. ನಿಮಗೆ ಎಲ್ಲ ಅರ್ಥ ಆಗುದೇ, ನಮಗೆ ಇಷ್ಟ ಆಗೋದು ಎಲ್ಲ ಪುಣ್ಯಾತ್ಮ. ಹೀಗೆ ನಾ ಹೇಳ್ತೇನೆ, ಅಪಾರ್ಥ ಮಾಡ್ಕೊಂಡು ಡಂಗೂರ ಸಾರು ಬಂದ ಅಂತ ಹೇಳ್ತಿಲ್ಲ. ನೀ ಎಂತ ಮಾಡುದು? ಒಬ್ಬರಿಗಾದ್ರೂ ವಿಷಯ ತಿಳಿಸಿದ್ದೆ ಅಂತ ಇದೆ. ಎಲ್ಲರಿಗೂ ತೋರಿಸುತ್ತೆ, ಎಲ್ಲ ಕೇಳಿದ್ರೆ ಏನೇನು ವಿಷಯ ಅಂತ ಅದು ಬಾರಿಸುದು ತೋರಿಸುದು ಎರಡೇ ಕೆಲಸ. ನಾನು
ಒಳ್ಳೆಯದು ಪ್ರಚಾರ. ಇನ್ನೊಬ್ಬರ ಪ್ರಚಾರ ಕಳಿಸ್ಬಿಟ್ರೆ ನನ್ ಜನ ಅದ್ ಹಾಗೆ ಈಗ ಮಾತಾಡ್ಲಿಕ್ಕೆ ಅಡ್ಡಿಲ್ವಾ? ಮಾತಾಡ ಹಾಗಾದ್ರೆ ಮತ್ತೊಂದು ಸುತ್ತ ಹೋಗ್ಬರ್ತದೆ. ಅದಲ್ಲ ಸರಿಯಾಗಿ ಇವರೆಲ್ಲ ಪ್ರಚಾರ ಮಾಡಿದ್ಯಾ? ಎಲ್ಲ ಪ್ರಚಾರ ನಾನೇ ಮಾಡ್ದವ. ಎಲ್ಲರಿಗೂ ವಿಷಯ ಗೊತ್ತಾಗಿದಲ್ಲ. ನಾನು ಪ್ರಚಾರ ಮಾಡಿದ್ರೆ ಎರಡು ಮಾತೇ ಇಲ್ಲ ನೋಡಿ. ಇವರೆಲ್ಲ ಬಂದಿದ್ದು ಯಾಕೆ? ನಾ ಪ್ರಚಾರ ಮಾಡ್ಲಿಕ್ಕೆ ಯಾಕೆ ಬಂದದ್ದು? ಅದು ಹೋಗಪ್ಪ, ಅಷ್ಟಾದ್ರೂ ಬಂದ್ರಲ್ಲ. ಹಾಗಾಗಿ ಮತ್ತೆ ನಿನ್ನ ಬಗ್ಗೆ ಭರವಸೆ ಉಂಟು. ಯಾವ್ದ್ರ ಬಗ್ಗೆ? ನಿನ್ನ ಬಗ್ಗೆ, ನನ್ನ ಬಗ್ಗೆ. ಯಾವ ವಿಷಯದ ಬಗ್ಗೆ? ಯಾವುದೇ ಕೆಲಸ ಮಾಡಿದ್ರು ಈ ಬೇಕಾದ್ರೆ ನನ್ನ ಮಾತನ್ನು ಅಪಾರ್ಥ ಮಾಡಿಕೊಂಡು ಮಾಡಿ, ಆದ್ರೆ ಸರಿಯಾಗಿ ಗುರೇಸ್ಕೊಂಡು ಬರ್ತೇನೆ ನಿಮ್ಮ ಭರವಸೆ ಉಂಟು. ಅದಕ್ಕೆ ಹೀಗೆ ಮಾಡಿದ್ದೇನೆ ಅಲ್ವಾ? ಹೌದಾ? ಆಗಿ ರಾಜಕುಮಾರಿ ನಿರೀಕ್ಷೆ ಎಲ್ಲರಿಗೂ ಉಂಟು ಅಂತ ನಾವು ಅವರ ಬರಲಿಕ್ಕೆ ಕಾರಣ. ಹೌದಾ? ಬರ್ಲಿ, ಬರ್ಲಿ, ನೋಡುವ. ಒಳಗೆ ಬಂದೆಯ ಬಾರೆಯ ಒಳಗೆ ಬಂದೆಯ ಬಾರೆ ಮುತ್ತಿನ ಗಿಣಿಯೇ ಸದ್ಗುಣ ಸಿರಿಯೇ ಮುತ್ತಿನ ಗಿಣಿಯೇ ಸದ್ಗುಣ ಸಿರಿಯೇ ಜನಕನ ಕನತೆ ಬೆಳಗಿದ ಸುಚರಿತೆಯೇ ಬಾ ಕನಕದ